ಶಿವ, ಏನಾಯ್ತು? ಏನಾಯ್ತು ಶಿವ? ಶಿವ, ಅಮ್ಮ, ಮೂರ್ಖ ಕಷ್ಟದಲ್ಲಿದ್ದಾನೆ. ನಾನು ಈಗ್ಲೇ ಹೋಗ್ಬೇಕು. ಇದನ್ನ ಹೀಗೆ ತಿಳ್ಕೊಳ್ಳಿ. ಮಲಗಿರುವ ನಿನ್ನ ಬಾಲಶಿವನ ಒಳಗಡೆ ದೇವಾಧಿದೇವ ಮಹಾದೇವನ ಸಮಸ್ತ ಶಕ್ತಿಗಳು ಪೂರ್ಣ ರೂಪದಲ್ಲಿ ಜಾಗೃತವಾಗಿದೆ. ಹೋಗ್ಬಾ ಶಿವ, ನಿನ್ನ ಮಿತ್ರ ಧರ್ಮದ ಪಾಲನೆ ಮಾಡು. ನನ್ನ ಅನುಮತಿ ಇದೆ ನಿನಗೆ. ನಮ್ಗೆಲ್ಲ ತುಂಬಾ ದಿನದ ನಂತರ ಇವತ್ತು ಸ್ವಾದಿಷ್ಟ ಭೋಜನ ಸಿಕ್ಕಿದೆ. ನರಭಕ್ಷಕರೇ, ಬೇಗ ಬೆಂಕಿ ಹಚ್ಚಿ. ನನ್ನನ್ನು ಬಿಟ್ಬಿಡಿ, ನನಗೇನು ಮಾಡ್ಬಿಡಿ. ಗೆಳೆಯ ಶಿವ, ನನ್ನ ಕಾಪಾಡು. ಇದು ನನ್ನ ಗೆಳೆಯ ಶಿವನ್ ತ್ರಿಶೂಲ. ಬೆಂಕಿ ಆರೇ ಹೋಯ್ತು. ಇದು ಹೇಗ್ ಸಾಧ್ಯ? ಕೇವಲ ಒಂದು ಶಸ್ತ್ರ ಬೆಂಕಿನ ಆರಿಸ್ಬಿಡ್ತು. ನನಗಿದೊಂದು ಚಮತ್ಕಾರಿ ಅಸ್ತ್ರದ ಹಾಗೆ ಕಾಣಿಸ್ತಾ ಇದೆ. ಹಾಗಿದ್ರೆ ನಾನು ಈ ಚಮತ್ಕಾರನ ಈಗಲೇ ನಾಶ ಮಾಡ್ತೀನಿ. ನನ್ ಗೆಳೆಯ ಬಂದೇ ಬಿಟ್ಟ. ಗೆಳೆಯ, ನಿನಗ್ ಗೊತ್ತಾ, ಇವ್ರು ನನ್ನ ತಿನ್ನೋಕ್ ಹೊರಟಿದ್ರು. ನಿನ್ ತ್ರಿಶೂಲ ನನ್ನ ಕಾಪಾಡ್ಬಿಡ್ತು. ತಡೀರಿ, ತಡೀರಿ ನಿಮ್ಮ ತ್ರಿಶೂಲನ, ಮತ್ತೆ ನಮ್ಮನ್ನ ತ್ರಿಶೂಲದಿಂದ ಕಾಪಾಡಿ. ನೀನು ಕ್ಷಮೆಗೆ ಯೋಗ್ಯನಲ್ಲ ಪಿಶಾಚಿ ಮುಖದವನೇ. ನೀನು ಮನುಷ್ಯ ಆಗಿದ್ದು ಮನುಷ್ಯನನ್ನೇ ತಿಂತಿಯಲ್ಲ. ಇವನನ್ನ ಕ್ಷಮಿಸ್ಬೇಡ ಗೆಳೆಯ. ಪ್ರಭು, ಇನ್ಯಾವತ್ತೂ ನಾವು ಇಂಥ ತಪ್ಪು ಮಾಡಲ್ಲ. ಇನ್ಯಾವತ್ತೂ ಮನುಷ್ಯರನ್ನ ನಮ್ಮ ಆಹಾರವನ್ನಾಗಿ ಮಾಡ್ಕೊಳ್ಳೋದಿಲ್ಲ. ನಮ್ಮನ್ನೆಲ್ಲ ಕ್ಷಮಿಸಿ ಪ್ರಭು, ನಮ್ಮನ್ನೆಲ್ಲ ಕ್ಷಮಿಸಿ ದಯವಿಟ್ಟು ಪ್ರಭು. ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ, ಕ್ಷಮೆ ಕೇಳೋರ್ನ ಕ್ಷಮಿಸಿ ಬದುಕೋದಿಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕಂತೆ.
ನಮ್ಮಮ್ಮ ಹೇಳ್ಕೊಟ್ಟಿರೋ ವಿದ್ಯೆಯಿಂದಾನೇ ನಾನು ನಿಮ್ಮೆಲ್ಲರನ್ನು ಕ್ಷಮಿಸ್ತಾ ಇದ್ದೀನಿ. ಶಿವನಿಗೆ ಏನೂ ಆಗೋದಿಲ್ಲ. ಧೈರ್ಯವಾಗಿರು ದೇವಿ. ನಾನು ಅವನ ಜೊತೆ ಹೋಗ್ಬೇಕಾಗಿತ್ತು ಋಷಿವರ್ಯ. ಅವರಿಬ್ರು ಈಗ ಯಾವ ಸಂಕಟದಲ್ಲಿದ್ದಾರೋ ಏನೋ. ದೇವಿ, ಅವನು ಶಿವ. ಜಗತ್ತಿನ ಸಂಕಟ ಪರಿಹಾರ ಮಾಡೋರಿಗೆ ಏನೂ ಆಗೋದಿಲ್ಲ ದೇವಿ. ನೀವು ಚಿಂತೆ ಮಾಡಬೇಡಿ. ಅಥವಾ ನಿಮಗೆ ಬೇರೆ ಯಾವುದೋ ವಿಷಯ ಕಾಡ್ತಾ ಇರಬೇಕು ಅನ್ಸುತ್ತೆ. ನನ್ನ ಚಿಂತೆಗೆ ಇನ್ನೊಂದು ಕಾರಣನೂ ಇದೆ ಋಷಿವರ್ಯ. ಆ ಚಿಂತೆ ಏನಂದ್ರೆ, ನಮ್ಮ ಪಕ್ಕದ ಮನೆಯಲ್ಲಿರೋ ದೇವಿ ಪಾರ್ವತಿ, ನಿಮಗ್ ಗೊತ್ತಾ ಅವ್ರೇನ್ ಮಾಡಿದ್ದಾರೆ ಅಂತ? ಅವರು ನನ್ನ ಹತ್ರ ಕೇಳ್ದೇನೆ ಶಿವನನ್ನ ಅವ್ರ ಮನೆ ಕರೆದಿದ್ದಾರೆ. ನಿಮ್ಮ ಶಿವನ ಮೇಲೆ ನಿಮಗೆಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಅವ್ರಿಗೂ ಇದೆ. ಶಿವ ನಿಮ್ಮ ಮಗನಾಗಿರೋದು ಈಗ ಮಹಾದೇವನ ರೂಪದಲ್ಲಿ. ಅವರ ಪತಿಯಾಗಿ ಜನ್ಮ ಜನ್ಮಾಂತರಗಳಿಂದ ಇರೋದನ್ನ ನೀವ್ಯಾಕೆ ಮರೀತಾ ಇದ್ದೀರಾ? ಆದ್ರೆ ನನಗ್ ಸಿಕ್ಕಿರೋದು ಒಂದೇ ಜನ್ಮ ಅಲ್ವಾ ಋಷಿವರ್ಯ? ಈ ಜನ್ಮದಲ್ಲಿ ಮಾತ್ರ ಶಿವ ನನ್ ಮಗನಾಗಿರೋದು. ಇದೇ ಪರಮ ಸತ್ಯ ಅಲ್ವಾ? ಯಾರಿಗೂ ಈ ಅಧಿಕಾರ ಇಲ್ಲ ನನ್ನ ಹತ್ರ ಕೇಳ್ದೆ, ನನ್ನ ಅನುಮತಿ ಇಲ್ದೆ ನನ್ನ ಶಿವನ ಹತ್ರ ಬರೋದು ಅಂದ್ರೇನು, ಇಲ್ಲ ಶಿವನನ್ನ ಕರ್ಕೊಂಡು ಹೋಗೋದು ಅಂದ್ರೇನು? ಪ್ರಾಯಶಃ ಅತಿಯಾದ ಪುತ್ರ ಮೋಹದಿಂದ ನೀವು ಈ ಸತ್ಯನ ಸ್ವೀಕಾರ ಮಾಡೋದಕ್ಕಾಗ್ತಾ ಇಲ್ಲ ದೇವಿ. ಈಗ ನಿಮ್ಮ ಶಿವ ಹಿಂದಿರುಗಿ ಹೋಗಲೇಬೇಕು ದೇವಿ. ಅದೇ ಅವನ ಕರ್ತವ್ಯ ಆಗಿದೆ. ಯಾವ ದಿನ ನನ್ನ ಬಾಲ ಶಿವ ಮಹಾದೇವ ಆಗಿ ಪರಿವರ್ತನೆ ಆಗ್ತಾನೋ ಅದೇ ದಿನ ನಾನು ನನ್ನ ದೇಹನ ತ್ಯಾಗ ಮಾಡ್ತೀನಿ ಋಷಿವರ್ಯ. ಶಿವ ಇಲ್ದೆ ನಾನ್ ಬದುಕೋದು ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ ಋಷಿವರ್ಯ. ನಿನಗೆ ನಾನು ಇಷ್ಟ ಆಗಿದ್ದಿದ್ರೆ ನೀನು ನಿನ್ ಹೊಸ ಗೆಳತಿ ಮನೆಗೆ ಹೋಗ್ತಾ ಇರ್ಲಿಲ್ಲ. ಹೌದಾ? ನನ್ಗೀಗ ಗೊತ್ತಾಯ್ತು ನಿನ್ ಕೋಪಕ್ಕೆ ಕಾರಣ ಏನು ಅಂತ. ಹೀಗೆ ಕೋಪ ಮಾಡ್ಕೊಂಡಿರ್ತೀನಿ, ನಿನ್ ಹತ್ರ ಮಾತಾಡೋದಿಲ್ಲ, ಹಾಗೆ ನಿನ್ ಜೊತೆ ಎಲ್ಲಿಗೂ ಬರೋದು ಇಲ್ಲ. ಮೂರ್ಖ, ಹೊಸ ಗೆಳೆಯರು ಸಿಕ್ಕಿದ್ರು ಅಂತ ನಾವು ಹಳೆ ಗೆಳೆಯರನ್ನ ಮರ್ತ್ ಹೋಗ್ಬಿಟ್ರೆ ಅಂಥವನ್ಗೆ ಯಾವತ್ತೂ ನಿಜವಾದ ಗೆಳೆತನ ಸಿಗೋದೇ ಇಲ್ಲ. ನಿಜ ಹೇಳ್ತಾ ಇದ್ಯಾ ಗೆಳೆಯ? ನಿಜವಾದ ಗೆಳೆಯ ಯಾರು ಅಂದ್ರೆ ನಿನ್ ಎಲ್ಲ ದುಃಖದಲ್ಲೂ ಮತ್ತೆ ಸಂಕಟದಲ್ಲೂ ಜೊತೆಗಿರೋವನು. ಮೂರ್ಖ, ನೀನು ಮನೆಗ್ ಮತ್ತೆ ಬರೋದಿಲ್ವಾ? ಸರಿ, ನಾನೊಬ್ನೇ ಮನೆಗ್ ಹೋಗ್ತಾ ಇದ್ದೀನಿ. ಮತ್ತೆ ಅಮ್ಮ ಮಾಡಿರೋ ವಿಧ ವಿಧವಾದ ತಿಂಡಿಗಳನ್ನ ನಾನೇ ತಿಂತೀನಿ. ತಿಂಡಿಗಳ? ನನಗ್ ಬರೋಕೇನೋ ಇಷ್ಟ ಇಲ್ಲ, ಆದ್ರೆ ಅಮ್ಮ ನನ್ಗೋಸ್ಕರನೂ ತಿಂಡಿ ಮಾಡಿರ್ತಾರೆ. ನಾನ್ ತಿನ್ಲಿಲ್ಲ ಅಂದ್ರೆ ಅವ್ರ ಪರಿಶ್ರಮ ಮತ್ತೆ ತಿಂಡಿ ಎರಡು ವ್ಯರ್ಥ ಆಗ್ಬಿಡುತ್ತೆ. ಆದ್ರೆ ನಿನ್ಗೆ ನಿನ್ ಅಪ್ಪ ಅಮ್ಮನ್ನ ಹುಡ್ಕಕ್ ಹೋಗೋದಿದ್ಯಲ್ಲ ಮೂರ್ಖ. ಅವ್ರನ್ನ ಇನ್ಯಾವಾಗಾದ್ರೂ ಹುಡುಕ್ತೀನಿ ಬಿಡು. ಈಗ ನಡಿ, ಮನೆಗೆ ಹೋಗೋಣ, ತುಂಬಾ ಹಸುವಾಗ್ತಿದೆ.
ಇಲ್ಲಿ ಎಲ್ಲಾನು ತುಂಬಾ ಚೆನ್ನಾಗಿದೆ. ಸೂರ್ಯನ ಬೆಳಕು, ಸೂರ್ಯ, ಅರ್ಚನೆಗೆ ಹೂವು, ಬಿಲ್ವ ಪತ್ರೆ. ಮಹಾದೇವ, ನೀವ್ ಎಲ್ಲೇ ಇದ್ರು ಅಲ್ಲಿನ ಪ್ರಕೃತಿ ನಿಮ್ಮ ಅನುಗುಣಕ್ಕೆ ತಕ್ಕ ಹಾಗೇನೆ ಇರುತ್ತೆ. ಈ ಸ್ಥಳನೂ ಕೈಲಾಸ ಆಗತ್ತೇನೋ ಅನ್ನೋ ಹಾಗಿದೆ. ಮಹಾದೇವ, ಗೆಳೆಯ, ನಾನ್ ನಿನ್ ಜೊತೆ ಬರ್ಬೇಕು ಅಂದ್ರೆ ನೀನು ನನ್ಗೆ ಒಂದು ಮಾತು ಕೊಡ್ಬೇಕಾಗತ್ತೆ. ಏನಂತ? ನೀನು ನೆರೆಮನೆಯವ್ರ ಜೊತೆ ಗೆಳೆತನನ ಮುಂದುವರಿಸಬಾರ್ದು. ಯಾಕೆ? ಯಾಕಂದ್ರೆ ಅವರು ನಮ್ ಗೆಳೆತನನ ಮುರಿಯೋದಕ್ ನೋಡ್ತಾ ಇದ್ದಾರೆ. ಗೆಳೆಯ, ಅಮ್ಮ ಹೇಳ್ಕೊಟ್ಟಿದ್ದನ್ನ ಮರ್ತೋದ್ಯಾ? ಅಮ್ಮ ಹೇಳ್ಕೊಟ್ಟಿದ್ ನನಗೆಲ್ಲ ಜ್ಞಾಪಕ ಇದೆ ಗೆಳೆಯ. ಹಾಗಿದ್ರೆ ಅಮ್ಮ ಹೇಳ್ಕೊಟ್ಟಿದಾರಲ್ಲ, ಗೆಳೆತನದಲ್ಲಿ ಶತ್ರುತ್ವ ಇರೋದಿಲ್ಲ, ಬರೀ ಪ್ರೀತಿ ಇರುತ್ತೆ, ನಿಸ್ವಾರ್ಥ ಪ್ರೀತಿ. ನಿಜವಾದ ಗೆಳೆತನ ಏನು ಅಂದ್ರೆ ಯಾರೋ ಹೇಳಿದ ಮಾತನ್ನ ಕೇಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಹಾ, ಇದನ್ನ ಅಮ್ಮ ಹೇಳ್ಕೊಟ್ಟಿದ್ರು. ಹಾಗಿದ್ರೆ ಮೂರ್ಖ, ಮನೆಗ್ ಹೋಗೋಣ್ವಾ? ಹಾ, ನಡಿ. ನನಗೊತ್ತು, ಮೊದಲು ಹೇಗೆ ನನ್ನ ಭಕ್ತಿಯಿಂದ ನಿಮ್ಮನ್ನ ಪ್ರಾಪ್ತಿ ಮಾಡ್ಕೊಂಡಿದ್ನೋ ಅದೇ ಥರಾನೇ ಈಗ ನಿಮ್ಮ ಗೆಳೆತನದಿಂದ ಮತ್ತೆ ನಿಮ್ಮನ್ನ ಪಡ್ಕೋತೀನಿ. ಆದ್ರೆ ನನ್ನ ಅಹಂಕಾರದಿಂದ ಅಲ್ಲ, ನಿರ್ಮಲವಾದ ಪ್ರೀತಿಯಿಂದ ನಿಮ್ಮನ್ನ ಪಡ್ಕೋತೀನಿ. ಪಾರ್ವತಿ, ಹೇಗಿದ್ಯಾ ಪಾರ್ವತಿ? ಮಹಾದೇವ, ಶಿವನೇ ಕೈಲಾಸವಾಸಿ ಧವಳಾಧಾರೆಗಳ ರಾಜ, ಶಂಕರ ಸಂಕಟ ಹರಿಸೋ, ಶಂಕರ ಸಂಕಟ ಹರಿಸೋ. ಶಿವನೇ ಕೈಲಾಸವಾಸಿ ಧವಳಾಧಾರೆಗಳ ಮಹಾದೇವ, ನೀವು ಬಂದೇ ಬಿಟ್ರ? ನಾವು ಹೋಗೋಣ ಬನ್ನಿ ಮಹಾದೇವ, ನಾವು ಹೋಗೋಣ ಬನ್ನಿ. ನಿಮ್ಮ ಕೈಲಾಸ ನೀವಿಲ್ಲದೆ ಬರೀದಾಗಿದೆ. ನಿಮ್ಮ ಪಾರ್ವತಿ
ನೀವಿಲ್ಲದೆ ಒಂಟಿಯಾಗಿದ್ದಾಳೆ. ಈ ವಿರಹನ ನನ್ನಿಂದ ಸಹಿಸೋದಕ್ಕಾಗ್ತಿಲ್ಲ. ನಾವು ಹೋಗೋಣ ಬನ್ನಿ ಮಹಾದೇವ. ನಾನು ಯಾವಾಗ್ಲೂ ನಿನ್ ಜೊತೆಲೇ ಇದ್ದೀನಿ ಪಾರ್ವತಿ. ನಿನ್ನ ಮನಸ್ಸಿನೊಳಗೆ ಇದ್ದೀನಿ, ಪ್ರತಿ ಕ್ಷಣದಲ್ಲೂ ಕೂಡ. ನನ್ನನ್ನ ಯಾವ ರೂಪದಲ್ಲಿ ನೋಡೋಕ್ ಬಯಸ್ತೀಯೋ, ಯಾವ ರೂಪದಲ್ಲಿ ಕರೀತೀಯೋ, ನಾನು ಅದೇ ರೂಪದಲ್ಲೇ ಬರ್ತೀನಿ. ಗೆಳತಿ, ಏನಾಯ್ತು ಗೆಳತಿ? ನೀವ್ ಯಾರ ಹತ್ರ ಮಾತಾಡ್ತಿದ್ರಿ? ನೀವ್ ಕನ್ಸ್ ಕಾಣ್ತಾ ಇದ್ರಾ? ನಾನ್ ಎದ್ರು ಕೂತ್ರು ನನ್ನ ಈ ಕಣ್ಗಳು ಒಂದೇ ಕನಸನ್ನ ಕಾಣುತ್ತೆ ಮಹಾದೇವ. ನಿಮ್ಮನ್ನ ಮತ್ತೆ ಪಡ್ಕೊಳ್ಳುವಂತ ಕನಸು, ನಿಮ್ಮನ್ನ ಕೈಲಾಸಕ್ಕೆ ಕರ್ಕೊಂಡು ಹೋಗೋ ಕನಸು. ಆ ಕನಸನ್ನ ನನಸು ಮಾಡೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಗೆಳತಿ, ನನ್ ಸ್ನೇಹಿತನ ಪರಿಚಯ ಮಾಡ್ಕೊಡ್ತೀನಿ. ಇವನ್ ಹೆಸರು ಮೂರ್ಖ. ಹಾಗಿದ್ರೆ ಇವತ್ತಿಂದ ಇವರು ನನ್ ಗೆಳೆಯ ಆದ್ರು. ಗೆಳತಿ, ನೀವಿಲ್ಲಿಗೆ ಯಾಕೆ ಬಂದಿದ್ದೀರಾ? ಬಿಲ್ವ ಪತ್ರೆ ತಗೊಂಡು ಹೋಗೋದಕ್ಕೆ. ಅದರಿಂದ ಏನ್ ಪ್ರಯೋಜನ? ಅದು ಮಹಾದೇವನ ಅರ್ಚನೆಗೆ. ನೀವು ನಾಳೆ ಬೆಳಗ್ಗೆ ನಮ್ಮನೆಗೆ ಬರ್ಬೋದಾ? ನೀವ್ ಬರ್ತೀರಾ ಅಲ್ವಾ? ಖಂಡಿತವಾಗ್ಲೂ ಬರ್ತೀನಿ. ಗೆಳೆಯ, ಇವಾಗ ಮನೆಗೆ ಹೋಗೋಣ್ವಾ? ಇಲ್ ನೋಡಿ ಗೆಳತಿ, ನಮ್ಮಮ್ಮ ಚಿಂತೆ ಮಾಡ್ತಾ ಇರ್ತಾರೆ. ನಾವು ಹೊರಡ್ತೀವಿ. ನಿಮಗೋಸ್ಕರ ಕಾಯ್ತಿರ್ತೀನಿ ಗೆಳೆಯ. ಹೇಗೆ ನಿಮ್ಮನ್ನ ಒಲಿಸ್ಕೊಂಡು ಹಾಗೆ ನಿಮ್ಮ ಬಾಲರೂಪನ ಒಲಿಸ್ಕೋತೀನಿ ಮಹಾದೇವ. ನಿಮ್ಮನ್ನ ನನ್ನ ಜೊತೆಲೇ ಕರ್ಕೊಂಡು ಹೋಗ್ತೀನಿ ನಿಮ್ಮ ಕೈಲಾಸಕ್ಕೆ. ನಾನು ನೋಡ್ತೀನಿ ಇನ್ನು ಎಷ್ಟು ದಿನ ಈ ಲೀಲೆ ನನ್ನ ಜೊತೆ ನಡೆಸ್ತೀರಾ ಅಂತ.